ಸಿಕ್ಕಾಪಟ್ಟಿ ಮಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡಿ. ಮಾಡ್ತಪ್ಪ ನಮ್ಮ ಪರಿಸ್ಥಿತಿ ಹಿಂಗಾಗೈತಿ. ಇಲ್ಲೇ ನಮ್ದು ಮಳಿ ಆಗ್ಲಾದಕ್ಕ ಎಲ್ಲ ಒಣಗಿ ಹೋತು ಏನ್ ಕೇತಿ ಅದ್ಲಾಗ ಅನಾವೃಷ್ಟಿ ಅತಿವೃಷ್ಟಿ ಪರಿಸ್ಥಿತಿ ಹಿಂಗೈತಿ ಆಗೈತಿ ನೋಡಪ್ಪ ನಮ್ಮ ಬಾಳೆ. ಹೌದೌದು. ಮತ್ತೇನ್ರಪ್ಪ ಸಂಜೆ ಬಾಳೆ ಕುಂತಿರಲ್ಲ ಸಂಜೆ ಬಾಳೆ ಕುಂತಂಗ ಗಟ್ಟಿ ಮೇಲೆ ಅಳಿ ಗಟ್ಟಿಗೆ ಬಂದ್ ನೋಡಪ್ಪ ಇವ ಪುಣ್ಯಾತ್ಮ ಅದು ಅದೇನು ಹೇಳ್ತಾರಲ್ಲ ಕೋಣ ಸಂಖ್ಯಾಗ ಮೇಲೆ ಕಾಡಿಸ್ತತ್ತ ಹಂಗ ಬೆಳೆದು ಬಿಟ್ಟಾನು ಮಧ್ಯಾಹ್ನ ಐತಿ. ಅದ್ರಾಗ ಅಲ್ರಿ ಚಿಂತೆ ಯಾಕೆ ಮಾಡ್ಬೇಕು ಯಾಕಡೆ ಮಳೆ ಬರ್ತದ ಆ ಕಡೆ ಛತ್ರಿ ಹಿಡಿದ್ರ ಬಾರಪ್ಪ ಬಾ ಯಾಕಪ್ಪ ಎಮ್ಮೆ ಮಾಡಿ ಎಲ್ಲಿ ತಗೋರಪ್ಪ ಗಾಡಿಗೆ ತಗೋ ಕಪಾಕ ತಗೋತೇನ. ನೀವೇನ ಎಲಿ ಅಡಿಕೆ ಹಾಕೊಳಕತ್ತೀರಿ ಈ ಕಡೆ ನಿಮ್ ಮಗು ಬರಕತ್ತಾಳ. ನಿಮ್ ಮಗು ಬಂದ್ಲು ಮಾಡ್ತಾಳ ಮತ್ತ ಬಾರವ ಯಾಕ ಏನ್ ಪಾಕ್ ಕೂತ್ ಬಿಟ್ರೆ ನೋಡಿ ಮತ್ ಏನ್ ಮಾಡೋಣ ದಗದನೆ ಇಲ್ಲ ಕೂತದೀವಿ. ಏನ್ರ ಮನ್ಯಾಗ ಹೆಂಡ್ರು ಮಕ್ಕಳು ಉಂಡಾರ ಏನು ಉಪವಾಸ ಅದಾರು ಏನು ಚಿಂತೆ ಮಾಡ್ಲಾರ ಬಂದ್ ಕೂತ್ರ ಆತನೆ. ಮತ್ ಏನ್ ಮಾಡ್ಬೇಕತ್ತೀವ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರ ಹೆಂಡ್ರು ಮಕ್ಕಳು ಹೊಟ್ಟಿ ತುಂಬಬೇಕಾದ್ರ ಏನ್ ಮಾಡಿದ್ರೆ ತುಂಬತೈತಿ ಅಂತ ಗೊತ್ತೈತಿ ನಿಮ್ಗ. ಉಣ್ಣಾಕ್ ಬೇಡ ತಿನ್ನಕ್ ಬೇಡ ನೀವು ಮನ್ಯಾಗ ಅಲ್ಲಪ್ಪ ಉಣ್ಣಾಕ್ ಬೇಡಿ ತಿನ್ನಕ್ ಬೇಡಿಲ್ಲ ನೀವು ಉಣ್ತೀರಿ ಬಂದ್ ಕಟ್ಟಿ ಕುಂದಿರ್ತೀರಿ ಅಂದ್ರ ಹೆಂಗ ಮತ್ ಏನಾರ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಅದ ಹೇಳ. ಅಲ್ಲ ಏನ್ ಮಾಡ್ಬೇಕಂದ್ರ ದುಡ್ಡು ಮಾಡಿ ಹೆಂಡ್ರು ಮಕ್ಕಳಿಗೆ ಸಲಬೇಕಪ್ಪ. ಹೌದಾ ಜಗದಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಬಂದ ಪಗಾರ ತಂದ ದುಡಿದು ಹೊಟ್ಟಿಗೆ ಹಾಕತ್ತೀನಿ ಬರೋಬರ ನಿಂದೆಲ್ಲ ಬರೋಬರ್ ಯಾಕ. ಆದ್ರೆ ಒಂದು ಮಾತು ಹೇಳ್ತೀನಿ ನೋಡ್ಯಾಕ ನಾವು ಶಾಲಿನೂ ಕಲ್ತಾವ್ರಲ್ಲ ಮತ್ ಯಾವ ಉದ್ಯೋಗನು ಕಲ್ತಾವ್ರಲ್ಲ. ವೆಲ್ಡಿಂಗ್ ಮಾಡಾಕು ಬರಂಗಿಲ್ಲ, ಒಂದು ಕ್ರೋಜರ್ ಹೊಡ್ಯಾಕು ಬರಂಗಿಲ್ಲ, ಒಂದ್ ಜೆರಾಕ್ಸ್ ಮಾಡಾಕು ಬರಂಗಿಲ್ಲ, ಒಂದು ಪೇಂಟ್ ಮಾಡಾಕು ಬರಂಗಿಲ್ಲ. ಇಂಥದ್ರಾಗ ಪ್ಯಾಟ್ಯಾಗ ನಮ್ಗೆ ಯಾರು ಉದ್ಯೋಗಸ್ಥರು ಯಾರು ವಿಚಾರ ಮಾಡುವ. ನಾವು ಶಾಲೆಯಿಂದ ಹಾದೀವಿ ಮುಂದಂಕರ ಹಾಯಿಲೇ ಇಲ್ಲ. ಅಲ್ಲಪ್ಪ ಸಾಲಿ ಕಲ್ತಾವ್ರಂತ ಉಣ್ತಾರು ಕಲಿಲಾರ್ದ ಊಟ ಮಾಡಂಗಿಲ್ಲ. ಅಲ್ಲ ಹಿಂಗ ಆದ್ರ ಹೆಂಗಾಗದ ಏನ್ರ ನಮ್ಮ ಮನಿ ಮಕ್ಕಳಾಗ ಬಸಪ್ಪನ ಅಂತ ಅವ ಹೆಂಡ್ರ ಮಕ್ಕಳ ಹೆಂಗ್ ಸಲುತಾನಂದ್ರ ಪ್ಯಾಟ್ ಪಟ್ನಕ್ ಹೋಗಿ ಹಮಾಲಿ ಮಾಡಿ ಅಂತ ಹೆಂಡ್ರ ಮಕ್ಕಳ ಸಲುತಾನ. ನೀವೇನು ಇಲ್ಲಪ್ಪ ಎದ್ದೇಳ ಬಂದ್ ಕೂತ್ರಿ ಅಂದ್ರ ಜಡ್ ಕಡಿತ ಹೆಂಗ್ರ ರಮಣ ಇದು ನಾವು ಹಮಾಲಿಗೆ ಹೋಗೋದತ್ತ ಹಮಾಲಿ ಮಾಡಕ್ ಹೋಗ್ಬೇಕಾದ ಮಲ್ಲಪ್ಪ ರಮಣ ಅಲ್ರಿಪ್ಪ ಮುಂಜಾನೆ ಎದ್ರಪ್ಲೆ ಹೆಣ್ಮಕ್ಳ ಕಡೆಯಿಂದ ಮಕ್ಕಕ್ಕ ಮಂಗಳಾರತಿ ಮಾಡಿಸ್ಕೊಳಕತ್ತೀರಿ. ನಿಮಗ್ ತಲೆಯಾಗೇನು ಸಗಣಿ ತುಂಬ್ಕೊಂಡದಾರ ಅಲ್ಲ ನೋಡ್ರಿ ಅಲ್ಲಿ ಎಲ್ಲಾರು ಕೆಲಸ ಮಾಡ್ತಾರ. ಹೊಲದೊಳಗ ಉಳ್ಳಾಗಡ್ಡಿ ರಾಶಿ ಮಾಡ್ತಾರ, ಮೆಕ್ಕೆಜೋಳದ ರಾಶಿ ಮಾಡ್ತಾರ, ಆಮೇಲೆ ಈ ಟ್ರ್ಯಾಕ್ಟರ್ ಹೊಡಿತಾರ, ಕೆಲವೊಬ್ರು ಪಂಚರ್ ಅಂಗಡಿ ಇಟ್ಕೊಂಡಾರ, ಕೆಲವೊಬ್ರು ಪಟ್ಟೆ ಅಂಗಡಿ ಕಿರಾಣಿ ಅಂಗಡಿ ಇಟ್ಟಾರ. ಏನೇನೇ ಸ್ವಂತ ಉದ್ಯೋಗ ಮಾಡಿ ನಮ್ಮ ಈ ಶಿಕಳವಾಡಿ ಗ್ರಾಮದೊಳಗ ಜನ ಕೆಲಸ ಮಾಡಕತ್ತಾರ. ನಿಮಗೇನಾಗೈತ್ರು ಯಾಕೆ ಈ ರೀತಿ ದುಡಿದು ಬಿಟ್ಬಿಟ್ರಿ ಏನಾಗ್ಯದ ನಿಮ್ಗ? ನೋಡ ನಾವ್ ಹೆಂಗ ಎಷ್ಟು ಚಂದ ಅದೀವಿ ಗಂಡ ಹೆಂಡತಿ ಎಲ್ಲಾರ್ಕಿಂತ ಕಡಿಮೆ ಹೊಲ ನಮ್ದು. ಆದ್ರೆ ನಾವು ಗಂಡ ಹೆಂಡತಿ ಚಂದಂಗ್ ಜೀವನ ಮಾಡಕತ್ತಿದೀವಿ. ಅಲ್ರಿ ಸರ ನಮ್ಕಿಂತ ಕಡಿಮೆ ಹೊಲ ನಿಮ್ದು, ಗಂಡ ಹೆಂಡತಿ 2 ಮಕ್ಳು ಕರ್ಕೊಂಡ ಎಷ್ಟ್ ಚಂದ ಜೀವನ ಮಾಡ್ತಿರ್ಲಿ ಅದೇನ್ರಿ ಸರ? ಅದ್ ಹೆಂಗಪ್ಪ ಅಂತ ಕೇಳಿದ್ರ ನೋಡ್ರಿ, ಈಗ ನೀವು ನಿಮ್ ಎಲ್ಲರಿಗಿಂತಲೂ ಹೊಲ ನಮ್ದು ಕಡಿಮೆ. ನಾವು ಗಂಡ ಹೆಂಡತಿ ಹೊಲದೊಳಗೆ ದುಡಿತೀವಿ. ಯಾಕಪ್ಪ ಅಂದ್ರ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರ, ಈ ಸಂಸಾರ ಅನ್ನುವಂತ ಒಂದು ಬಂಡಿಗೆ ಗಂಡ ಹೆಂಡತಿ 2 ಗಾಲಿದ್ದಂಗಂತ. ಅದಕ್ಕ ನಾವ್ ಎಲ್ಲಾರು ಕುಡಿಸಿ ದುಡಿತೀವಿ. ಮತ್ತ ನಮ್ದು ಸಣ್ಣ ಹೊಲಪ್ಪ, ಏನೋ ಹೊಲದಾಗ ಇವತ್ತು ಕೆಲಸ ಇಲ್ಲ ಅಂದ್ರ ನಾವ್ ಮನ್ಯಾಗ ಖಾಲಿ ಕುಂಡ್ರಂಗಿಲ್ಲ. ನಾವು ಪಂಚಾಯತಿಗೆ ಹೋಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಲ್ಲಿಯೂ ಕೆಲಸ ಮಾಡ್ತೀವಿ. ಅಂದ್ರ ಏನ್ ಕೆಲಸಪ್ಪ ಅಂದ್ರ ಕೆರ್ಯಾನ ಮಣ್ಣು ಹೂಳು ಎತ್ತುದು, ರೈತರ ಹೊಲದಾಗ ಒಡ್ಡ ಹಾಕೋದು, ಬದು ಹಾಕೋದು, ಅಂದ್ರ ಹಟ್ಟುದು, ತುಂಬುದು, ಹೊರಸೋದು ಇದ ತಗದನ. ಹೌದು, ಅದಕ್ಕ ಈ ಅಡ್ಡದು, ತುಂಬುದು, ಕೆತ್ತದು, ಕಂಟಿ ಕಡಿಯೋದು ಇಂತ ಕೆಲಸ ಮಾಡ್ಕೊತ ಉದ್ಯೋಗ ಖಾತ್ರಿ ಯೋಜನೆ ಅದು ಪಗಾರ ಬರ್ತದ ನಮಗ್. ಇನ್ನ ಸರ್ಕಾರ ನಮ್ಮಂತ ಬಡವರಿಗೆ ಏನ್ ಮಾಡ್ಯಾರಪ್ಪ ಅಂದ್ರ ಗ್ಯಾರಂಟಿ ಯೋಜನೆಗಳನ್ನ ತಂದಾರ. ಅವ್ ಯಾವಪ್ಪ ಅಂದ್ರ ನೋಡ್ರಿ, ಈಗ ನಮ್ಮ ಮನೆಯೊಳಗ ಆಗ್ಲಿ ನಿಮ್ಮ ಮನೆಯೊಳಗಾಗ್ಲಿ ಎಲ್ಲಾರ ಮನೆಯೊಳಗನು ಸಂತಿ ಮಾಡ್ಕೊಂಡು ಬಂದ್ ಅಡಿಗೆ ಮಾಡಿ ನಮಗೆಲ್ಲಾ ಊಟಕ್ಕೆ ಹಾಕವ್ರಿ ಯಾರು? ತಾಯಂದ್ರಿ, ಹೆಣ್ಮಕ್ಳ ತಾಯಂದಿರ. ಹೌದಿಲ್ಲ? ಯಾರು ಕುಟುಂಬದ ಯಜಮಾನಿ ಅಂತ ಇರ್ತಾರಲ್ಲ ಅವ್ರ ಖಾತೆಕ್ಕ ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಮಾಡ್ಬೇಕಂತ ಸರ್ಕಾರ ಮಾಡ್ಲಿಕ್ಕತ್ತಾರ. ಬರೋಬರಿ ಸಾಹೇಬ್ರ, ನಾನ್ ಹೆಂಡತಿ 2,000 ಬರೋದೈತಿ 4 ತಿಂಗಳು ಆತ್ರಿ ಸರ. ಈಗ ನಮ್ ಕೈ ರೊಕ್ಕ ಕೊಡಲ್ರಿ, ತಾವ ತಗೊಂಬಂದ್
ತಾವ ಶಕ್ತಿ ಮಾಡಿ ತಾವ ಎಲ್ಲ ಮಾಡ್ಬಿಡ್ತಾರ್ರಿ. ನೋಡಪ್ಪ ತಾಯಂದ್ರು ಆ ರೀತಿ ಸಂತಿ ಮಾಡಿ ಜೀವನ ನಡ್ಸಾಕ. ನಡ್ಸ್ಯಾರ. ಇನ್ನು ಕೆಲವೊಂದು ತಾಯಂದ್ರು ರೊಕ್ಕ ಗೋಳಿ ಹಾಕಿ ಆಡುಗಳನ್ನ ತಂದ ಮೇಕೆ ಸಾಕಾಣಿಕೆ ಮಾಡ್ಯಾರ. ಇನ್ನು ಕೆಲವೊಂದು ತಾಯಂದ್ರು ಶಾವಿಗೆ ಮಷಿನ್ ತಂದ ಉದ್ಯೋಗ ಮಾಡಾಕತ್ತಾರ. ನಮ್ಮ ಮನಿ ಮಗಲ್ರಿ ಗೌರವ ಅಂತ ಅದಾಳ್ರಿ. ಹಾ. ಆ ಎಮ್ಮಿ ತಗೊಂಬಂದು ಹಾಲ್ ಕರ್ದ ಡೈರಿಗೆ ಹಾಕತ್ತಾಳ್ರಿ ಸರ್. ತಿಂಗಳ 2,000 ರೂಪಾಯಿ ಉಳಿಸ್ಕೊಂಡು ಅವ್ರನ್ನ ಎಮ್ಮಿ ತಗೊಂಡು ಬಂದು ಹೈನುಗಾರಿಕೆ ಮಾಡಕತ್ತಾಳ್ರಿ. ನೋಡ್ರಿಪ್ಪ, ಇದಕ್ಕ ಗೃಹಲಕ್ಷ್ಮಿ ಯೋಜನೆ ಅಂತ ಕರೀತಾರ. ಗೃಹಲಕ್ಷ್ಮಿ ಯೋಜನೆ ರೀ. ಹೌದು, ಗೃಹಲಕ್ಷ್ಮಿ ಯೋಜನೆ ಬಂತನ್ನ ಮಹಿಳೆಯರಿಗೆ ಅನುಕೂಲ ಆಯ್ತನ್ನ. ಯೋಜನೆ ಬಂತನ್ನ ಮಹಿಳೆಯರಿಗೆ ಅನುಕೂಲ ಆಯ್ತನ್ನ. ತಿಂಗಳ 2,000 ರೂಪಾಯಿ ನೀವು ಪಡೆಯಬೇಕು ಎಂಗವ್ವ. ತಿಂಗಳ 2,000 ರೂಪಾಯಿ ನೀವು ಪಡೆಯಬೇಕು ಎಂಗವ್ವ. ನಂದನ್ನು ತಾನು ನಂದನ್ನು ತಾನು ನಂದನ್ನು ತಾನು ನಂದನ್ನು ತಾನು. ಇಷ್ಟ ಅಲ್ರಪ್ಪ, ಸರ್ಕಾರ ಅನ್ನಭಾಗ್ಯ ಯೋಜನೆ ಅನ್ನುವಂತ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಕೊಡ್ತಿದ್ರೆ ಈಗ 10 ಕೆಜಿ ಕೊಡ್ಬೇಕಂತ ವಿಚಾರ ಮಾಡಿದ್ರು. ಅಕ್ಕಿ ಖರೀದಿ ಆಗೋ ತನಕ 5 ಕೆಜಿ ಅಕ್ಕಿನ ಕೊಡ್ತಾರ. 5 ಕೆಜಿ ಅಕ್ಕಿ ಹಣ ಅಂದ್ರೆ 170 ರೂಪಾಯಿನ ನಿಮಗ್ ಜಮಾ ಮಾಡ್ತಾರ. ಸಾಹೇಬ್ರ ನನ್ನ ಹೆಂಡತಿಗೆ ಬರ್ತ್ರಿ 5 ಮಂದಿ ಬರ್ತ್ರಿ. ನಾವ್ 3 ಮಂದಿ ಮಕ್ಳ್ರಿ, 2 ಗಂಡ ಐತಿ, 5 ಮಂದಿ ರೊಕ್ಕ ಜಮಾ ಆಗತ್ರಿ. ನನ್ನ ಹೆಂಡತಿ ಅಕೌಂಟಿಗೆ ಜಮಾ ಆಗತ್ರಿ ಸಾಹೇಬ್. ಆಗ್ತದಿಲ್ಲ? ಅದಕ್ಕೆ ಹೇಳುದಪ್ಪ, ಅನ್ನ ಭಾಗ್ಯ ಬಂತನ್ನ ಹಸಿವಿನ ಚಿಂತೆ ಇಲ್ಲನ್ನ. ಅನ್ನ ಭಾಗ್ಯ ಬಂತನ್ನ ಹಸಿವಿನ ಚಿಂತೆ ಇಲ್ಲನ್ನ. ಎಲ್ಲಾರಂತೆ ಉಂಡೆ ಒಟ್ಟು ಸ್ವಾಭಿಮಾನದಿ ಬಾಳನ್ನ. ಎಲ್ಲರಂತೆ ಉಂಡು ಉಟ್ಟು ಸ್ವಾಭಿಮಾನದಿ ಬಾಳನ್ನ. ತಂದನ್ನು ತಾನು ತಂದನ್ನೋ ತಾನು ತಂದನ್ನೋ ತಾನು ತಾನಂದನ್ನೋ ತಾನು. ಇಟ್ಟಲ್ರಿ ಇನ್ನೂ ಒಂದು ಯೋಜನೆ ಅದ. ಅದು ಯಾವ್ದಪ್ಪ ಅಂದ್ರೆ ಈಗ ಶಕ್ತಿ ಯೋಜನೆ ಅಂತ ಕರೀತಾರ. ನಮ್ಮ ತಾಯಂದ್ರು ಅಡಿಗೆ ಮಾಡೋದು, ಮಕ್ಕಳ ಮರಿ ಜೋಪಾನ ಮಾಡೋದು, ಮನ್ಯಾಗೆ ಇರೋದು. ಏನಾರ ತಮ್ಮ ಸಂಬಂಧಿಕರೊಳಗೆ ಮನಿ ಶಾಂತಿ ಐತಿ, ಯಾರಿಗಾರೆ ಆರಾಮಿಲ್ಲ ಅಂದ್ರ ಹೋಗಾಕ ಬಸ್ ಚಾರ್ಜ್ ಲೆಕ್ಕ ಹಾಕೊಂಡು ಮನ್ಯಾಗ ಕುಂಟಿರ್ತದ. ಆದ್ರೆ ಹಿರಿಯರು ಒಂದ್ ಹೇಳ್ಯಾರ್ರಿ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ಯಾರ. ನಮ್ಮ ಹೆಣ್ಮಕ್ಳು ಸ್ವಲ್ಪ ಮನೆ ಬಿಟ್ಟು ಹೊರಗೆ ಬರ್ಬೇಕು, ಹೊರಗಿನ ವಾತಾವರಣ ತಿಳಿಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಬರೀ ಆಧಾರ್ ಕಾರ್ಡ್ ಬಸ್ ನ ಕಂಡಕ್ಟರ್ ತೋರಿಸಿರೋ ಸಾಕ, ಫ್ರೀ ಆಗಿ ಅಡ್ಡಾಡಬಹುದು ಅವ್ರು. ಮತ್ ನಮ್ ಎಲ್ಲ ಮೈಂಡ್ ಹೋಗಿ ಬಂದಾಡ್ರಿ ಸೌದತ್ತಿ ಎಲ್ಲ ಹೋಗ. ಹೌದಾ? ಬರೀ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಬಿಡ್ರಿ ಆಕಿ. ಹೌದನವ? ಹೋಗಿದ್ದೀನವ? ಸರ್ ಯಾವ್ರು ಹೋಗಿದ್ದೆ? ಸೌದತ್ತಿಗೆ ಹೋಗಿ ಬೇಡ್ರಿ ಆಧಾರ್ ಕಾರ್ಡ್ ತಗೊಂಡ್ರಿ. ಹೋಗಿ ಕಾಯಿ ಕಪ್ರ ದರ್ಶನ ಮಾಡ್ಕೊಂಡ್ ಕಾಯಿ ಕಪ್ರ ಮಾಡ್ಕೊಂಡ್ ಬಂದ್ರಿ. ಮತ್ ಫ್ರೀನ ಹೋಗ್ಯಾವ, ಕಾಯಿ ಹಾಕ್ಯಾವ. ಲಕ್ಕ ನಿಂದೇನಾತವ? ನೀ ಎಲ್ಲಿಗೆ ಹೋಗ್ತಾ? ಗಂಡ ಬೆಂಗಳೂರಿಗೆ ಹೋಗ್ಯಾನ್ರಿ ದುಡಿಲಕ್ಕ. ಜಾರಿ ಕಾಲ್ ಜಾರಿ ಬಿದ್ದ ಕಾರ್ ಮುರ್ಕೊಂಡ್ರಿ. ಚಪ್ಪಡಿ ಬಿದ್ಬಿಟ್ಟಾನ್ರಿ ಸರ್. ಕಾಲ್ ಮುರ್ದತ್ರಿ. ಆದ್ರ ಹೋಗಿ ನೋಡ್ಬೇಕಂದ್ರ ನನ್ ಕೈಯಾಗ ದುಡ್ಡು ಇರ್ಲಾರ್ದಕ್ಕ ಬಿಟ್ಟಿನ್ರಿ. ಈಗ ನೀವ್ ಹೇಳಿದ್ರಲ್ಲ, ಇನ್ನ ಆಧಾರ್ ಕಾರ್ಡ್ ತಗೊಂಡ್ ಹೋಗಿ ನನ್ ಗಂಡನ್ ನೋಡ್ಕೊಂಡ ಹಂಗ ಬರ್ತಾ ಸಂಜೆತಿ ನಮ್ಗ ಅದ ಕಾಯಿ ಹೊಡ್ಕೊಂಡ್ ಬರ್. ಯಾವ ಅಲ್ಲಿ 21 ವರ್ಷ ಬಂದ್ಬಿಡ್ತಾ ನೀನು ನೋಡ್ರಿ, ದುಡಿಲಿಕ್ಕೆ ಬೆಂಗಳೂರಿಗೆ ಹೋಗ್ಯಾನ ಗಂಡ. ಅಲ್ಲಿ ಬಿದ್ದು ಕಾಲು ಮುರ್ಕೊಂಡ್ರು ಇಲ್ಲಿಂದ ಬೆಂಗಳೂರಿಗೆ ಹೋಗಾಕ ಬಸ್ ಚಾರ್ಜ್ ಇಲ್ಲ ಅಂತ ಮನೆಗೆ ಕೊಡ್ತಿದ್ಲು ತಾಯಿ. ಈಗ ಆಧಾರ್ ಕಾರ್ಡ್ ಒಂದು ಫ್ರೀ ಆಗಂತ್ಲಿ ಇನ್ನು ಮೇಲೆ ನೀ ಬೆಂಗಳೂರು ಅಷ್ಟ ಅಲ್ವಾ, ಎಲ್ಲಿ ಬೇಕಾದಲ್ಲಿ ನೀನು ಫ್ರೀ ಆಗಿ ರಾಜ್ಯಾದ್ಯಂತ ತಿರ್ಗಾಡಬಹುದು. ಅದಕ್ಕೆ ಹೇಳುದವ, ಶಕ್ತಿ ಯೋಜನೆ ಬಂತವ್ವ ಉಚಿತ ಪ್ರಯಾಣ ಮಾಡವ್ವ. ಶಕ್ತಿ ಯೋಜನೆ ಬಂತವ್ವ ಉಚಿತ ಪ್ರಯಾಣ ಮಾಡವ್ವ. ತಂದಣ್ಣ ತಾನು ತಾನಂದಣ್ಣೋ ತಾನು ಅಂದಣ್ಣೋ ತಾನು ತಾನಂದಣ್ಣೋ ತಾನು. ಅಷ್ಟಲ್ರಿ, ಈಗ ಎಲ್ಲ ಒಕ್ಕನ ಮನೆಗೆ ಹೋಗಿ ಬರೋಣ. ನಡಿ ಎಲ್ಲ ಒಕ್ಕಂದು ಚಲೋ ಹೊಸ ಮನಿ ಕಟ್ಸ್ಯಾಳ. ಆದ್ರೂ ಒಂದ್ ಸಣ್ಣ ಬೆಳಕ ದೀಪ ಹಚ್ಚಿ ಕತ್ತಲ್ದವೇ ಇರ್ತಾಳ. ಸಣ್ಣ ಲೈಟ್ ಹಾಕಿರ್ತಾಳ ಡಿಮ್ ಅಂದು. ಇದಲ್ಲಪ್ಪ, ಇದಲ್ಲ ಲೈಟ್ ಬಾಳ್ ದೊಡ್ಡ ಸಣ್ಣ ಬಂದಿನ್ರಿ. ಏನವ ನಿಮ್ದಾನ ಮನೆ ಇದು? ನೋಡ್ರಿ ಸರ್, ಆಗ ಬಿಲ್ ತುಂಬಾ ಬಟ್ ಈ ವೈರ್ ಕಟ್ ಮಾಡ್ಕೊಂಡ್ ಹೋಗಿದ್ರಿ ಕೇಳ್ಯಾರ್ರಿ. ಈಗ ನಮಗ ಕರೆಂಟ್ ಫ್ರೀ ಮಾಡ್ಯಾರಿ, ನಾವ್ ಬೆಳಗ್ಗೆ ಹಾಕ್ತಿವ್ರಿ. ಹೌದ್ರಿ? ನೋಡ್ರಿ ಸರ್, ಬರೋಬ್ಬರ ಆತ್ ನೋಡ್ರಿ. ಈಗ ಬಡವರು ಏನೋ ವೈಯಕ್ತಿಕ ಅಡಚಣೆಯಿಂದ ಕರೆಂಟ್ ಬಿಲ್ ಕಟ್ಲಿಲ್ಲ ಅಂದ್ರ ಅದು ಬಾಕಿ ಬಾಳ ಆಗಿ KEB ಅವ್ರು ಬಂದು ಕಟ್ ಮಾಡಿಬಿಡ್ತಿದ್ರು. ಬಲ್ಬ್ ಸರಿ ಇದ್ದ ಮನ್ಯಾಗ ಫಿಟ್ಟಿಂಗ್ ಇದ್ರು ಸಹಿತ ಕತ್ತಲ್ದ ಜೀವನ ಮಾಡ್ತಿದ್ರು ಹಳ್ಳಿ ಜನ. ಇದ್ರ ಅರ್ಥ ಮಾಡಿಕೊಂಡ ಸರ್ಕಾರ
ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಅನ್ನು ಕೊಡ್ಲಿಕ್ಕೆ ಗೃಹ ಜ್ಯೋತಿ ಅಂತ ಯೋಜನೆ ತಂದ್ರು. ಗೃಹ ಜ್ಯೋತಿ ಹಾ ಹಾ ರೀ. ಅದಕ್ಕಾಗಿ ಇನ್ನ ಕರೆಂಟ್ ಬಿಲ್ ಫ್ರೀ ಆಗ್ಯದ. ಅದಕ್ಕಾಗಿ ಹೆಣ್ಮಗಳು ಬೆಳಕಿನೊಳಗನ ಅದ ನೋಡ್ರಪ್ಪ. ಬರಾಬರಿ. ಅದಕ್ಕೆ ಹೇಳುದು ಗೃಹ ಜ್ಯೋತಿ ಯೋಜನೆ ಬಂತನ್ನ ಮಹಿಳೆಯರಿಗೆ ಅನುಕೂಲ ಆಯ್ತನ್ನ. ಗೃಹ ಜ್ಯೋತಿ ಯೋಜನೆ ಬಂತನ್ನ ಎಲ್ಲರಿಗೆ ಅನುಕೂಲ ಆಯ್ತನ್ನ. ಎಲ್ಲರಿಗೆ ಅನುಕೂಲ ಆಯ್ತನ್ನ. ಎಲ್ಲರಿಗೆ ಅನುಕೂಲ ಆಯ್ತನ್ನ. ಹೊಸ ಬೆಳಕಿನಲ್ಲಿ ನೀನು ನೆಮ್ಮದಿಯಿಂದ ಬಾಳನ್ನ. ಹೊಸ ಬೆಳಕಿನಲ್ಲಿ ನೀನು ನೆಮ್ಮದಿಯಿಂದ ಬಾಳನ್ನ. ಹಿಂಗಲ್ರಿ, ಈಗ ನಿಮ್ಮ ಮನೆಯೊಳಗ ಸಣ್ಣ ಸಣ್ಣ ಕೂಸುಗಳಿರ್ತಾವ. ಹೌದು. 8 ತಿಂಗಳ ಕೂಸ, 10 ತಿಂಗಳದು, 15 ತಿಂಗಳದು, ವರ್ಷದ್ದು ಹಿಂಗೆಲ್ಲ ಇರ್ತಾವ. ಆ ಕೆಲಸಕ್ಕೆ ಹೋಗುವಾಗ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರೇನ್ರಿ? ಆ ಮಕ್ಕಳನ್ನ ನೋಡ್ಕೊಳಕ ದುಡಿಯುವಂತ ಒಬ್ಬ ಹೆಣ್ಮಗಳನ್ನ ಕೆಲಸ ಬಿಡಿಸಿ ಮನೆಯೊಳಗೆ ಇಟ್ಟಿರ್ತೀರಿ. ಹೌದು. ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಏನ್ ಮಾಡಿದ ಅಂದ್ರೆ ನಮ್ಮ ರಾಜ್ಯದೊಳಗೆ 400 ಈ ಶಿಶು ಯಾವ್ದಪ್ಪ ಅದು ಮಕ್ಕಳ ಮನೆ. ಕೂಸಿನ ಮನೆಗಳಂತ ಹೇಳ್ತಾರೆ. ಹಾ ರೀ. ಕೂಸಿನ ಮನೆ. ಬರೋಬರ್. ಆ ಕೂಸಿನ ಮನೆಯಲ್ಲಿ ನೀವು ಕೆಲಸಕ್ಕೆ ಹೋಗಿ ಬರೋ ತನಕ ನಿಮ್ಮ ಮಕ್ಕಳನ್ನ ಸರ್ಕಾರ ಜೋಪಾನ ಮಾಡ್ತದ. ಅಲ್ರಿ ಸರ್, ಮಗು ಕೃಷಿ ಮಾಡ್ಕೊಂಡ್ರ ಹೊಲಸು ಮಾಡ್ಕೊಂಡ್ರ ಅದಕ್ಕೆ ಹಳತ್ರ ಮತ್ತ ಅದಕ್ಕೆ ಮಲಿ ಕೊಡುದು ಈ ಹೆಂಗ್ರಿ ಹಾಲು ಹಾಕುದು ಹೆಂಗ್ರಿ ಜೀವನಕ್ಕ? ನೋಡ್ರಿ, ಒಬ್ಬ ತಾಯಿ ತನ್ನ ಮಗುವನ್ನ ಹೆಂಗ್ ಜೋಪಾನ ಮಾಡ್ತಾಳ ಹಂಗ್ ಜೋಪಾನ ಮಾಡಕ್ಕ ಸರ್ಕಾರ ಸಿಬ್ಬಂದಿಯನ್ನ ನೇಮಿಸ್ಯಾರ. ಹೌದ್ರಾ ಸರ್? ಆ ಮಗುವಿಗೆ ತೊಟ್ಟಿಲುಗಳನ್ನ ಕಟ್ಟ್ಯಾರ ಅಲ್ಲಿ ಕೂಸಿನ ಮನೆ ಒಳಗೆ. ಆಟ ಆಡಕ್ ಸಾಮಾನು ಕೊಡ್ತಾರ. ಹಸದಾಗ ಹಾಲು ಪೌಷ್ಟಿಕ ಆಹಾರ ಕೊಡ್ತಾರ. ಅವು ಕೂಸ ಹೇಸಿಗೆ ಮಾಡ್ಕೊಂಡಾಗ ತೊಳೆದು ಸ್ವಚ್ಛಗೊಳಿಸ್ತಾರ. ಒಬ್ಬ ತಾಯಿ ಹೆಂಗ್ ಮಕ್ಕಳನ್ನ ಜೋಪಾನ ಮಾಡ್ತಾರಲ್ಲ ಹಂಗ ನಿಮ್ಮ ಕೂಸುಗಳನ್ನ ಸರ್ಕಾರ ಜೋಪಾನ ಮಾಡ್ತದೆ. ನಮ್ಮ ರಾಜ್ಯದೊಳಗೆ 400 ಗ್ರಾಮ ಪಂಚಾಯತಿಯಲ್ಲಿ 400 ಕೂಸಿನ ಮನೆಗಳನ್ನು ತೆರೆದಾರ. ಅದಕ್ಕಪ್ಪ ಇದಕ್ಕೆ ಇದಷ್ಟ ಅಲ್ದ